ಎಲ್ಲರಿಗೂ ಶುಭ ಮುಂಜಾನೆ. 3ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ರಾಷ್ಟ್ರಚಾರಿತ್ರ್ಯ ರಾಷ್ಟ್ರಚಾರಿತ್ರ್ಯದ ಕುರಿತು ವಿವರಣೆಯನ್ನು ನೀಡಿದ್ದೆ. ಅದರಂತೆಯೇ ಅದರ ಮುಂದುವರಿದ ಭಾಗವಾದಂತಹ ಗಾಂಧೀಜಿಯವರು ಕರೆಕೊಟ್ಟ ಸಂದರ್ಭದಲ್ಲಿ ಎಲ್ಲರೂ ಹೇಗೆ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಗಾಂಧೀಜಿ ಕರೆಗೊಟ್ಟಂತಹ ಸಂದರ್ಭದಲ್ಲಿ ಗಾಂಧೀಜಿಯ ಜೊತೆಗೆ ಹೇಗೆ ಭಾಗಿಯಾದರು ಎಂಬುದರ ವಿವರಣೆಯನ್ನು ಸಹಿತ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೆ. ಇಂದು ಏನಾಗಿದೆ ಅಂತ ಅಂದರೆ, ಅದೇ ಜನಗಳಿಗೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕಾಗಿ ಬನ್ನಿ ನಾವು ಹೋರಾಟ ಮಾಡೋಣ ಅಂತ ಅಂದರೆ ಯಾರೂ ಕೂಡ ಬರೋದಿಲ್ಲ. ಏನೋ ಒಂದು ಯಾವುದರದೋ ಸಂಬಂಧ ಒಂದು ಒಳ್ಳೆ ಉದ್ದೇಶದಿಂದ ಹೋರಾಟವನ್ನು ಮಾಡ್ತಿದ್ದಾರೆ, ಬನ್ನಿ ಅದಕ್ಕೆ ಕೈ ಜೋಡಿಸೋಣ ಅಂತ ಕರೆದ್ರೂ ಕೂಡ ಯಾರೂ ಬರೋದಿಲ್ಲ. ಹಾಗಾಗಿ ರಾಯ ಧಾರವಾಡ್ಕರ್ ಅವರು ಹಿಂದೆ ಇದ್ದಂತಹ ರಾಷ್ಟ್ರಾಭಿಮಾನಕ್ಕೂ ಇಂದು ಇದ್ದಂತಹ ರಾಷ್ಟ್ರಾಭಿಮಾನಕ್ಕೂ ವ್ಯತ್ಯಾಸವನ್ನು ತಿಳಿಸ್ಕೊಡ್ತಾರೆ. ಅದಲ್ಲದೆ ಆಗಿನ ಕಾಲದಲ್ಲಿ ಸತ್ಯಾಗ್ರಹ ಹೇಗೆ ನಡೀತಿತ್ತು ಎಂಬುದರ ವಿವರಣೆಯನ್ನು ಕೂಡ ನೀಡ್ತಾರೆ. ಮುಖಂಡನೆಂದು ಘೋಷಿತನಾಗಿದ್ದಂತಹ ವ್ಯಕ್ತಿ ಸರ್ಕಾರದ ಆಜ್ಞೆಯನ್ನು ಪ್ರತಿಭಟಿಸಿ ಕಾಂಗ್ರೆಸ್ ನೇಮಿಸಿದ ಸ್ಥಳದಲ್ಲಿ ಕೈಯಲ್ಲಿ ರಾಷ್ಟ್ರಧ್ವಜವನ್ನು ಹಿಡಿದುಕೊಂಡು ಕುಳಿತುಕೊಳ್ಳಬೇಕು. ಅಂದರೆ ಆಗಿನ ಕಾಲದಲ್ಲಿ ಏನಾಗಿತ್ತು ಅಂದರೆ, ಈ ಮುಖಂಡ ಅಂದರೆ ಕಾಂಗ್ರೆಸ್ಸಿನ ಒಬ್ಬ ಮುಖಂಡ ಅಂತ ಅಂದ್ಬಿಟ್ಟು ಅವನನ್ನು ಕರೆದ್ರೆ ಅವನು ಏನು ಮಾಡಬೇಕಿತ್ತು ಅಂದರೆ, ಕಾಂಗ್ರೆಸ್ಸಿನ ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ಅವರು ಯಾವ ಸ್ಥಳವನ್ನು ಹೇಳ್ತಾರೋ ಆ ಸ್ಥಳದಲ್ಲಿ ಕುಳಿತುಕೊಳ್ಬೇಕಿತ್ತು. ಕೂತ್ಕೊಂಡು ಒಂದಿನನೋ 2 ದಿನನೋ ಆದ ತಕ್ಷಣ ಅವರು ಏನು ಮಾಡ್ತಿದ್ರು, ಪೊಲೀಸರು ದಸ್ತಗಿರಿ ಮಾಡ್ತಿದ್ರು. ದಸ್ತಗಿರಿ ಅಂತ ಅಂದರೆ ಅರೆಸ್ಟ್ ಮಾಡ್ತಿದ್ರು. ಸರಿ, ಹಾಗೆ 2-3 ಜನಗಳನ್ನು ಪೊಲೀಸರು ಏನು ಮಾಡಿದ್ರು, ದಸ್ತಗಿರಿ ಮಾಡಿದ್ರು. ತದನಂತರ ಇನ್ನೊಬ್ಬ ವ್ಯಕ್ತಿ ಕಾಂಗ್ರೆಸ್ಸಿನ ಧ್ವಜವನ್ನು ಹಿಡ್ಕೊಂಡು ಕುಳಿತುಕೊಳ್ಬೇಕಿತ್ತು. ಹಿಂದಿನ ಕಾಲದಲ್ಲಿ ಎಲ್ಲಂದರೆ ಅಲ್ಲಿ ಏನು ಮಾಡ್ತಿದ್ರು, ಈ ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ಕುಳಿತುಕೊಳ್ತಿದ್ರು. ಚೆನ್ನಾಗಿರಬೇಕಾದಂತಹ ಜಾಗ ಬೇಕು ಅನ್ನೋದಾಗಲಿ, ಮೇಲ್ಗಡೆ ನಮಗೆ ನೆರಳಬೇಕು ಅನ್ನೋದಾಗಲಿ, ಇವ್ಯಾವುದೂ ಕೂಡ ಹಿಂದಿನ ಕಾಲದ ಜನಗಳಲ್ಲಿ ಇರಲಿಲ್ಲ. ಹಾಗಾಗಿ 3ನೇ ವ್ಯಕ್ತಿಯಾಗಿ ಗಿರಣಿ ಮಲ್ಯ ಏನು ಮಾಡ್ತಾರೆ, ಕಾಂಗ್ರೆಸ್ಸಿನ ಧ್ವಜವನ್ನು ಹಿಡ್ಕೊಂಡು ಕುಳಿತುಕೊಳ್ತಾರೆ. ಆದರೆ ಅಲ್ಲಿದ್ದಂತಹ ಇನ್ನೂ ಹಲವಾರು ಜನ ಮುಖಂಡರು ಗಿರಣಿ ಮಲ್ಯನಿಗೆ ಎಚ್ಚರಿಕೆಯನ್ನು ನೀಡ್ತಾರೆ. ಯಾಕೆ ಎಚ್ಚರಿಕೆಯನ್ನು ನೀಡ್ತಾರೆ ಅಂತ ಅಂದರೆ, ಪ್ಲೇಗ್ ಹಾವಳಿ ಹೆಚ್ಚಾದಂತಹ ಕಾಲ. ಆಗಲೇ 5-6 ಜನ ಏನಾಗಿರ್ತಾರೆ, ಪ್ಲೇಗ್ನಿಂದ ಮರಣ ಹೊಂದಿರ್ತಾರೆ. ಹಾಗಾಗಿ ಆ ಕಾಂಗ್ರೆಸ್ಸಿನ ಕೆಲವೊಂದು ಮುಖಂಡರು ಅಥವಾ ಕಾಂಗ್ರೆಸ್ಸಿನ ಸದಸ್ಯರುಗಳು ಇವರಿಗೆ ಎಚ್ಚರಿಕೆಯನ್ನು ನೀಡ್ತಾರೆ. ಈಗ ಬೇಡ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನೀವೇನು ಮಾಡ್ರಿ, ಕಾಂಗ್ರೆಸ್ಸಿನ ಧ್ವಜವನ್ನು ಹಿಡಿದು ಕುಳಿತುಕೊಳ್ಬೋದು ಅಂತ ಹೇಳ್ತಾರೆ. ಆದರೆ ಗಿರಣಿ ಮಲ್ಯನಿಗೆ ತನ್ನಲ್ಲಿದ್ದಂತಹ ದೇಶಾಭಿಮಾನ, ಭಾಷಾಭಿಮಾನ, ತಾನೂ ಕೂಡ ಅದರಲ್ಲಿ ಭಾಗಿಯಾಗಬೇಕು ಅನ್ನೋ ಆಸೆ. ಹಾಗಾಗಿ ಗಿರಣಿ ಮಲ್ಯ ಯಾರು ಹೇಳಿದ್ರೂ ಕೂಡ ಕೇಳದೇನೆ ಆತ ಏನು ಮಾಡ್ತಾನೆ, ರಾಷ್ಟ್ರಧ್ವಜವನ್ನು ನಾನು ಹಿಡಿದೇ ಹಿಡಿತೀನಿ ಅಂತ ಆತ ಕುಳಿತುಕೊಳ್ಳುವ ನಿರ್ಧಾರ ಮಾಡ್ತಾನೆ. ಗಿರಣಿ ಮಲ್ಯ ಒಬ್ಬ ಅನಕ್ಷರಸ್ಥ. ಈತ ಗಿರಣಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಉದ್ದನೆಯ ಖಾಕಿಯ ಪೈಜಾಮದ ಜೊತೆಗೆ ಉದ್ದವಾದಂತಹ ಅಂಗಿಯನ್ನು ಕೂಡ ಆತ ಹಾಕಿರುವಂತಹ ವ್ಯಕ್ತಿ. ತೆಳ್ಳಗೆ ಇದ್ದಂತಹ ಒಬ್ಬ ವ್ಯಕ್ತಿ. ಎಷ್ಟೋ ಜನ ಕಲಿತಂತಹ ವ್ಯಕ್ತಿಗಳು ಇದ್ದರೂ ಕೂಡ ಅನಕ್ಷರಸ್ಥನಾದಂತಹ ಈ ಗಿರಣಿ ಮಲ್ಯನಿಗೆ ತಾನು ಕುಳಿತುಕೊಳ್ಬೇಕು, ತಾನೂ ಕೂಡ ಈ ದೇಶಕ್ಕೋಸ್ಕರ ಸೇವೆ ಮಾಡಬೇಕು, ಕುಳಿತುಕೊಂಡ ನಂತರ ಪೊಲೀಸರು ಬಂದು ನನ್ನನ್ನು ಕೂಡ ದಸ್ತಗಿರಿ ಮಾಡಬೇಕು ಅನ್ನೋ ಆಸೆ ಈ ಮಲ್ಯನದು. ಹಾಗಾಗಿ ಈ ಗಿರಣಿ ಮಲ್ಯ ಏನು ಮಾಡ್ತಾನೆ, ಯಾರೇ ಏನೇ ಹೇಳಿದರೂ ಕೂಡ
ಆತ ಮಾತ್ರ ತನ್ನ ನಿರ್ಧಾರವನ್ನು ಬದಲಾಯಿಸೋದಿಲ್ಲ. ಸರಿ, ಊರಿನ ಮುಖಂಡರೆಲ್ಲ ಆಯ್ತಪ್ಪ ಹಾಗಾದರೆ ನೀನೇ ಕೂತ್ಕೋ ಅಂತ ಹೇಳ್ತಾರೆ. ಒಂದು ಮುರುಕು ಧರ್ಮ ಶಾಲೆಯೋ ಅಥವಾ ಯಾವುದಾದರೂ ಅಂಚೆ ಕಚೇರಿಯ ಮುಂದೆ ಕುಳಿತುಕೊಳ್ಬೇಕಾಗತ್ತೆ. ಈಗಿನ ಥರ ಆ ಕೂತ್ಕೊಳ್ಳುವಂತಹ ಜಾಗವನ್ನು ಚೆನ್ನಾಗಿ ಗೂಡಿಸ್ಬಿಟ್ಟು ಒಂದು ಪೆಂಡಾಲನ್ನು ಹಾಕಿಬಿಟ್ಟು ನೆರಳು ಬರಲಿ ಅಂತ ಅಂದ್ಬಿಟ್ಟು ಆ ನೆರಳಿನ ಒಳಗೆ ಕೂತ್ಕೊಂಡು ಏನು ಸತ್ಯಾಗ್ರಹ ಮಾಡ್ತಾರೆ, ಹೋರಾಟ ಮಾಡ್ತಾರೋ ಅಂದು ಈ ರೀತಿಯ ವ್ಯವಸ್ಥೆಗಳು ಇರಲಿಲ್ಲ. ಹಾಗಾಗಿ ತಾವು ಎಲ್ಲಿ ಜಾಗ ಇದೆಯೋ, ಎಲ್ಲಿ ಸ್ವಲ್ಪ ಜಾಗ ಸಿಕ್ಕತ್ತೋ ಆ ಜಾಗದಲ್ಲಿ ಅವ್ರು ಕೂತ್ಕೊಂಡು ಅವರು ಏನು ಮಾಡ್ತಿದ್ರು, ಹೋರಾಟವನ್ನು ಮಾಡ್ತಿದ್ರು. ಸರಿ, ಈತ ಹೋರಾಟಕ್ಕೇನೋ ಕೂತಿದ್ದಾನೆ. ಸುಮಂಗಲಿಯರೆಲ್ಲರೂ ಕೂಡ ಅವನಿಗೆ ಆರತಿಯನ್ನು ಮಾಡಿದ್ದಾರೆ. ಆರತಿ ಮಾಡುವ ಉದ್ದೇಶ ಏನು ಅಂತ ಅಂದರೆ ಜಯವನ್ನು ಸಾಧಿಸಿ ಬರಲಿ ಅನ್ನುವ ಕಾರಣದಿಂದ. ಆಯಿತು, ಆರತಿಯನ್ನು ಕೂಡ ಮಾಡಿದರು. ಮೊದಲನೇ ದಿನ ಗಿರಣಿ ಮಲ್ಯ ತುಂಬ ಖುಷಿಯಿಂದ ಆತ ಏನು ಮಾಡ್ತಾ ಇದ್ದಾನೆ, ನಾನೂ ದೇಶಕ್ಕೋಸ್ಕರ ಸೇವೆಯನ್ನು ಮಾಡ್ತಿದ್ದೀನಿ ಅನ್ನುವ ಭಾವನೆಯಿಂದ ಆತ ಕೂತಿದ್ದಾನೆ. ಮರುದಿವಸ ಏನಾಗತ್ತೆ, ಗಿರಣಿ ಮಲ್ಯನಿಗೆ ಪ್ಲೇಗ್ ಬಂದ್ಬಿಡತ್ತೆ. ಯಾಕಂದರೆ ಸುತ್ತಮುತ್ತ ಊರಿನಲ್ಲಿ ಪೂರ್ತಿ ಪ್ಲೇಗ್ ಹರಡಿದೆ. ಅವನಿಗೆ ಹೇಳಿರ್ತಾರೆ ಈಗ ಸದ್ಯ ಬೇಡ, ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಅಂತ ಅಂದರೂ ಕೂಡ ಆತ ಕೇಳೋದಿಲ್ಲ. ಸರಿ, ಅವನು ಇಷ್ಟಕ್ಕೆ ವಿರೋಧವನ್ನು ಮಾಡದೆ ಅವನಿಗೆ ಸತ್ಯಾಗ್ರಹದಲ್ಲಿ ಕೂರಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇವನಿಗೂ ಕೂಡ ಪ್ಲೇಗ್ ಬರತ್ತೆ. ಇವನು ಕೂತ 3ನೇ ದಿನಕ್ಕೆ ಗಿರಣಿ ಮಲ್ಯ ಏನಾಗ್ತಾನೆ, ಸತ್ತೋಗ್ಬಿಡ್ತಾನೆ. ಈತನ ಒಂದು ಸಾಮರ್ಥ್ಯ ಆಗಿರ್ಬೋದು, ಈತನ ಒಂದು ಶಕ್ತಿ ಆಗಿರ್ಬೋದು, ಇವು ಕೂಡ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಮಹತ್ ಕಾರ್ಯವನ್ನು ಮಾಡಿದೆ. ಹಾಗಾಗಿ ಲೇಖಕರು ಏನು ಹೇಳ್ತಾರೆ ಅಂತ ಅಂದರೆ, ಒಂದು ಕಟ್ಟಡವನ್ನು ಕಟ್ತೀವಿ ನಾವು. ಕಟ್ಟಡವನ್ನು ಕಟ್ಟಿದಾಗ ಅದರ ಅಡಿಪಾಯ ನಮಗೆ ಕಾಣೋದಿಲ್ಲ. ಯಾಕಂದರೆ ಆ ಅಡಿಪಾಯವನ್ನು ನಾವು ಮಣ್ಣು ಹಾಕಿ ಮುಚ್ಚಿಬಿಟ್ಟಿರ್ತೀವಿ. ನಮಗೆ ಮೇಲ್ಗಡೆ ಕಾಣೋದೇನು, ಗೋಡೆಗಳು, ಸುಣ್ಣ, ಅದಕ್ಕೆ ಮಾಡಿದಂತಹ ಅಲಂಕಾರ, ಅದಕ್ಕೆ ಮಾಡಿದಂತಹ ಡೆಕೋರೇಷನ್ನು, ಅದಕ್ಕೆ ಮಾಡಿದಂತಹ ಚಿತ್ತಾರ ತುಂಬ ಸೊಗಸಾಗಿ ಕಾಣಿಸ್ತಾ ಇರತ್ತೆ. ಬಂದವ್ರು ಏನು ಹೇಳ್ತಾರೆ, ಓ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದೀರಾ ಅಂತ ಹೇಳ್ತಾರೆ. ಆದರೆ ಅಡಿಪಾಯದ ಬಗ್ಗೆ ಯಾರೂ ಕೂಡ ಮಹತ್ವ ಕೊಡೋದಿಲ್ಲ. ಇಲ್ಲಿ ಏನಾಗಿದೆ ಅಂತ ಅಂದರೆ, ಲೇಖಕರು ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ವ್ಯಕ್ತಿಗಳಲ್ಲಿ ಈ ಗಿರಣಿ ಮಲ್ಯನಂತಹ ಹಲವಾರು ಜನ ಏನಾಗಿದ್ದಾರೆ, ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಆದರೆ ಇವರು ಯಾರ ಬಗ್ಗೆಯೂ ಕೂಡ ಪ್ರಸ್ತಾಪ ಇಲ್ಲ. ಯಾಕೆ ಹೇಳ್ತಿದ್ದಾರೆ ಅವರು ಅಂತ ಅಂದರೆ, ಇವರೆಲ್ಲರೂ ಈ ಕಟ್ಟಡವನ್ನು ಕಟ್ಟುವ ಸಂದರ್ಭದಲ್ಲಿ ಏನು ಅಡಿಪಾಯವನ್ನು ಹಾಕಿರ್ತೀವೋ ಆ ಅಡಿಪಾಯ ಹೇಗೆ ಮಣ್ಣಿನಲ್ಲಿ ಮುಚ್ಚೋಗತ್ತೋ ಹಾಗೆ ಗಿರಣಿ ಮಲ್ಯನಂತಹ ಹಲವಾರು ಜನ ಇದೇ ರೀತಿ ಪಾಯದಲ್ಲಿ ಮುಚ್ಚಿ ಹೋದಂಥವರು, ಅಂದರೆ ಆ ಮಣ್ಣಿನಲ್ಲಿ ಮುಚ್ಚಿ ಹೋದಂಥವರು, ಇವರು ಯಾರೂ ಕೂಡ ಹೊರ ಜಗತ್ತಿಗೆ ಕಾಣಿಸೋದಿಲ್ಲ ಅನ್ನೋದಾಗಿ ತುಂಬ ನೋವಿನಿಂದ ಹೇಳ್ಕೊಳ್ತಾರವರು. ಯೋಧರು ದೇಶಕ್ಕಾಗಿ ಬಲಿದಾನ ಮಾಡ್ತಾರೆ. ಸಹಸ್ರಾರು ಸ್ವಯಂ ಸೇವಕರಿರ್ತಾರೆ. ಎಷ್ಟೋ ಜನ ಇಚ್ಛೆ ಪಟ್ಟು ತಾನೂ ಕೂಡ ಈ ಸ್ವಾತಂತ್ರ್ಯದಲ್ಲಿ ಭಾಗಿಯಾಗಬೇಕು ಅನ್ನೋರು ಇರ್ತಾರೆ. ಇವೆಲ್ಲವನ್ನು ಕೂಡ ಲೇಖಕರು ನೆನಪು ಮಾಡ್ತಾರೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಈ ಇಂದಿನ ಜನಗಳಿಗೆ ಹೇಗೆ ರಾಷ್ಟ್ರಾಭಿಮಾನ, ದೇಶಾಭಿಮಾನ ಇಲ್ವೋ ಅವ್ರಿಗೆ ಹೇಳ್ತಾರವರು. ಇಂದೇನಾಗಿದೆ ಅಂದರೆ, ರಾತ್ರಿನೂ ಮಲಗಿರ್ತಾರೆ, ಹಗಲೂ ಕೂಡ ಮಲಗಿರುವಂತಹ ವ್ಯಕ್ತಿಗಳಿಗೆ ಸ್ವಾತಂತ್ರ್ಯ ಯಾವಾಗ ಬಂದ್ರೇನು? ಸ್ವಾತಂತ್ರ್ಯ ಬಂದದ್ದು 1947 ಆಗಸ್ಟ್ 14ರ 12 ಗಂಟೆಯ ರಾತ್ರಿಗೆ ಬಂದಿದೆ. 12 ಗಂಟೆ ಅಂತ ಅಂದರೆ ಮರುದಿನ 15ನೇ ತಾರೀಕೆ. ಹಾಗಾಗಿ ಅವ್ರು ಹೇಳೋದು ಏನು ಅಂದರೆ, ಆಗಸ್ಟ್ 15 1947ರಂದು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ತಾರೆ. ಅದು ಮಧ್ಯರಾತ್ರಿಯಲ್ಲಿ ಬಂದಿದ್ದರಿಂದ.
ಆಯ್ತಾ? ಈಗ ನಮ್ಮಲ್ಲಿರುವಂತಹ ಜನಗಳಿಗೆ ಕೇಳ್ರಿ, ಎಷ್ಟು ಗಂಟೆಗೆ ಬಂತಪ್ಪ, ಹೇಗೆ ಬಂತಪ್ಪ ಅಂದರೆ ಕೆಲವೊಬ್ರಿಗೆ ಗೊತ್ತಿಲ್ಲ. ಹಾಗಾಗಿ ಲೇಖಕರು ಏನು ಮಾಡ್ತಾರೆ, ಹಗಲು ಮಲಗಿರುವಂತಹ ವ್ಯಕ್ತಿಗೆ ಸ್ವಾತಂತ್ರ್ಯ ಯಾವಾಗ ಬಂದರೆ ಏನು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಸರಿ, ತದನಂತರ ತಮ್ಮ ಜೀವನದಲ್ಲಿ ನಡೆದಂತಹ ಇನ್ನೊಂದು ಘಟನೆಯ ವಿವರಣೆಯನ್ನ ನೀಡ್ತಾರೆ ಲೇಖಕರು. ಅವರಿನ್ನೂ ಚಿಕ್ಕವರಾಗಿರ್ತಾರಂತೆ. ಚಿಕ್ಕವರಾಗಿದ್ದಂತಹ ಸಂದರ್ಭದಲ್ಲಿ ಶಾಲೆಯಲ್ಲಿ ಓದ್ತಾ ಇರ್ತಾರೆ. ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಸೇವಾದಳಕ್ಕೆ ಹೋಗಬೇಕು. ಈ ಸೇವಾದಳದ ಸಂಸ್ಥಾಪಕರು ಎನ್.ಎಸ್. ಹರ್ಡೇಕರ್. ಇವರು 1923ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಸೇವಾ ಮಂಡಲ ಅಂದ್ಬಿಟ್ಟು ಸ್ಥಾಪನೆಯನ್ನ ಮಾಡ್ತಾರೆ. ಈ ಸೇವಾ ಮಂಡಲವನ್ನ ಕಾಂಗ್ರೆಸ್ಸಿನ ಸೇವಾದಳ ಅಂತ ಅಂದ್ಬಿಟ್ಟು ಮರುನಾಮಕರಣವನ್ನು ಸಹಿತ ಮಾಡುವಂಥವರು ಈ ಎನ್.ಎಸ್. ಹರ್ಡೇಕರ್ ಅವರು. ಸೇವಾದಳಕ್ಕೆ ಯಾಕೆ ಸೇರಬೇಕು ಅನ್ನೋದನ್ನು ಕೂಡ ಅವರು ವಿವರಿಸ್ತಾರೆ. ಸೇವಾದಳದ ಉದ್ದೇಶ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾರೆ. ಕೇವಲ ಸೇವಾದಳ ಶಿಸ್ತು, ಸಂಘಟನೆ, ರಾಷ್ಟ್ರ ಧ್ವಜವನ್ನು ಹೇಗೆ ಕಟ್ಟಬೇಕು, ನಮ್ಮ ರಾಷ್ಟ್ರ ಭಾಷೆಯನ್ನು ಯಾವ ರೀತಿ ಎತ್ತಿ ಹಿಡಿಬೇಕು, ನಮ್ಮ ದೇಶವನ್ನು ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನೋದರ ವಿವರಣೆಯನ್ನು ಸೇವಾದಳ ಕೊಡತ್ತಂತೆ. ಹಾಗಾಗಿ ಸೇವಾದಳ ತುಂಬ ಮುಖ್ಯ ಅನ್ನೋದನ್ನು ತಿಳಿಸ್ತಾರೆ. ಸರಿ, ಇಲ್ಲಿ ಲೇಖಕರು ಕೂಡ ಬೆಳಗ್ಗೆ 6 ಗಂಟೆಗೆ ಎದ್ದು ಸೇವಾದಳಕ್ಕೆ ಹೋಗಬೇಕಾಗತ್ತೆ. ನಮಗೆ ಬೆಳಗ್ಗೆ 6 ಗಂಟೆಗೆ ಹೇಳ್ರಿ ಅಂತಂದರೆ ನಾವು ಹೇಳ್ತೀವಾ? ಇಲ್ಲ, ಯಾಕಪ್ಪ ಬೆಳಗ್ಗೆ 6 ಗಂಟೆಗೆ ಹೇಳ್ಬೇಕು, ಇನ್ನೊಂದು ಅರ್ಧ ಗಂಟೆ ಮಲ್ಗೋಣ ಅಂತ ವಿಚಾರ ಮಾಡ್ತೀವಿ. ಆದರೆ ಇಲ್ಲಿ ಲೇಖಕರು 6 ಗಂಟೆಗೆ ಎದ್ದು ಸೇವಾದಳಕ್ಕೆ ಹೋಗಬೇಕು. ಅವ್ರಿಗೆ ಏನಾಗ್ಬಿಟ್ಟಿದೆ, ಬೆಳಗ್ಗೆ ಹೇಳೋದು ಒಂದು ಸ್ವಲ್ಪ 15 ನಿಮಿಷನೋ 20 ನಿಮಿಷನೋ ಲೇಟ್ ಆಗಿಬಿಟ್ಟಿರತ್ತೆ. ಸೇವಾದಳಕ್ಕೆ ಹೋಗ್ತಾರೆ, ಆದರೆ ಗಡಿಬಿಡಿಯಿಂದ ಹೋಗ್ತಾ ಇರ್ತಾರೆ ಅವರು. ಎಷ್ಟೋ ಸರಿ ಧ್ವಜಸ್ತಂಭ ನೆರವೇರ್ಬಿಟ್ಟಿರತ್ತೆ. ಧ್ವಜಸ್ತಂಭ ನೆರವೇರ್ಬಿಟ್ಟು ಅದಕ್ಕೆ ಕಟ್ಟಿದಂತಹ ಕೆಂಪು ಲಾಂದರ ಇಳಿದ್ಬಿಟ್ಟು ಧ್ವಜಾರೋಹಣ ಆಗ್ಬಿಟ್ಟಿರತ್ತೆ. ಹಾಡು ಪ್ರಾರಂಭ ಆಗತ್ತೆ. ವಿಜಯಿ ವಿಶ್ವ ತಿರಂಗ ಪ್ಯಾರ ಜೇಂಡಾ ಉಂಚಾರ ಹೇ ಹಮಾರ. ಪ್ರಾರಂಭವಾಗಿದೆ. ಇವ್ರು ಹಿಂದ್ಗಡೆ ನಿಂತ್ಕೊಳ್ಬೇಕು. ಲೇಟಾಗಿ ಹೋಗಿದ್ದಾರೆ, ಅವ್ರು ಕೊಡುವಂತಹ ಶಿಕ್ಷೆಯನ್ನ ಅನುಭವಿಸ್ಬೇಕು. ಎಂತಹ ಶಿಕ್ಷೆ! ಆ ಶಿಕ್ಷೆಯನ್ನ ನೆನಪು ಮಾಡಿಕೊಂಡ್ರೆ ಅವ್ರ ಎದೆ ಡವಡವ ಅಂತ ಇರತ್ತೆ. ಈಗಿನ ಕಾಲದಲ್ಲಿ ಯಾರು ಶಿಕ್ಷೆ ಕೊಡೋದಿಲ್ಲ. ಅವ್ರು ಸ್ಕೂಲಿಗೆ ಬಂದ್ರೂ ಅಡ್ಡಿಲ್ಲ, ಬರದೇ ಇದ್ರೂ ಅಡ್ಡಿಲ್ಲ, ಲೇಟಾಗಿ ಬಂದ್ರೂ ಅಡ್ಡಿಲ್ಲ, ಬೇಗ ಬಂದ್ರೂ ಅಡ್ಡಿಲ್ಲ ಅಲ್ವಾ? ಹಿಂದಿನ ಕಾಲದಲ್ಲಿ ಕೊಡುವಂತಹ ಶಿಕ್ಷೆಯ ಥರ ಈಗ ಯಾರೂ ಶಿಕ್ಷೆ ಕೊಡಲ್ಲ. ಸರಿ, 1-2 ರೌಂಡು ಶಿಕ್ಷೆ. ಎಂತಹ ಶಿಕ್ಷೆ? ಅವರು ಓಡಬೇಕಿತ್ತು. ಆ ಗ್ರೌಂಡಿನ ಸುತ್ತ ಅವರು 1-2 ರೌಂಡು ಓಡಬೇಕಿತ್ತು. ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಲೇಖಕರಿಗೆ ಡ್ರಿಲ್ ಶಿಕ್ಷಕರಾಗಿರ್ತಾರೆ. ಎಲ್ಲ ಶಿಕ್ಷಕರಿಗೂ ಕೂಡ ಕನ್ನಡ ಬರ್ತಿತ್ತಂತೆ. ಆದರೆ ಸೇವಾದಳದಲ್ಲಿ ಇದ್ದಂತಹ ಆ ಡ್ರಿಲ್ ಶಿಕ್ಷಕರಿಗೆ ಮಾತ್ರ ಕನ್ನಡ ಬರ್ತಿರ್ಲಿಲ್ವಂತೆ. ಅವರಿಗೆ ಕನ್ನಡದ ಗಂಧವೇ ಇರಲಿಲ್ಲ ಅಂತ ಹೇಳ್ತಾರೆ. ಯಾವಾಗಲೂ ಉಗ್ರವಾದಂತಹ ಉರಿಮುಖದಿಂದ ಇರ್ತಿತ್ತಂತೆ. ಅವ್ರು ಹಾಸ್ಯ ಮಾಡ್ತಾರೆ ನೋಡ್ರಿ. ಅವ್ರ ಮುಖ ಹೇಗಿರ್ತಿತ್ತು ಅಂದರೆ, ಒಂದು ಜೋಳ ಒಗೆದ್ರೆ ಅದು ಅರಳಾಗಬೇಕು ಅಂತಾರೆ. ಅಂದರೆ ಅಷ್ಟೊಂದು ಉಗ್ರವಾದಂತಹ ಮುಖ ಅವರಲ್ಲಿತ್ತು ಅನ್ನೋದನ್ನ ವಿವರಣೆ ಮಾಡ್ತಾರೆ. ಅವ್ರು ಕೊಡುವಂತಹ ಶಿಕ್ಷೆ, ಅವ್ರು ಕೊಡುವಂತಹ ಮಾತುಗಾರಿಕೆ, ಅವ್ರು ಹೇಳುವಂತಹ ರೀತಿ ಸಹಜವಾಗಿ ತನಗೆ ಅರ್ಥ ಆಗ್ತಿರ್ಲಿಲ್ಲ. ಅವರು ದಹಿನೇ ರುಕ್ ಹೇಳಿದಾಗ ಅವರು ಎಷ್ಟೋ ಸಲ ಬಾಯಿ ರುಕ್ ಮಾಡಿದ್ದುಂಟಂತೆ. ಇದರಿಂದ ಆ ಡ್ರಿಲ್ ಶಿಕ್ಷಕರಿಗೆ ಮತ್ತಷ್ಟು ಸಿಟ್ಟು ಬರ್ತಿತ್ತಂತೆ. ಆದರೆ ಸೇವಾದಳ ವ್ಯವಸ್ಥೆಯಲ್ಲಿ
ಆ ಉರಿಮುಖದ ಡ್ರಿಲ್ ಶಿಕ್ಷಕನಿಗೆ ಒಂದು ಉನ್ನತ ಸ್ಥಾನವಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವನೊಬ್ಬನೇ ಇನ್ನೊಬ್ಬರ ಕೂಡ ದ್ವಂದ್ವ ಯುದ್ಧದ ಪ್ರದರ್ಶನ ಮಾಡುತ್ತಿದ್ದ. ಇವನು ಎಂದಾದರೂ ಅಜಾರಿ ಬಿದ್ದು ರಜೆಯ ಮೇಲೆ ಹೋಗಬಾರದೇ ಎಂದು ನಾವು ಯಥಾ ಪ್ರಕಾರ ಗಡಿಬಿಡಿಸಿಕೊಂಡು ಸೇವಾದಳಕ್ಕೆ ಹೋದಾಗ, ನೋಡ್ರಿ, ಪ್ರತಿ ಸಾರಿ ಅವರು ಸೇವಾದಳಕ್ಕೆ ಲೇಟಾಗಿ ಹೋಗ್ತಿದ್ರು. ಇವ್ರು ಲೇಟಾಗಿ ಹೋಗ್ತಿದ್ರು, ಅವ್ರು ಶಿಕ್ಷೆ ಕೊಡ್ತಿದ್ರು. ಆದರೆ ಇವ್ರು ಲೇಟಾಗಿ ಹೋಗಿದ್ರಿಂದ ತಾನೇ ಶಿಕ್ಷೆ ಬರ್ತಿತ್ತು. ಲೇಖಕರು ಸರಿಯಾದ ಸಮಯಕ್ಕೆ ಸರಿಯಾದ ವೇಳೆಗೆ ಹೋಗಿದ್ದಿದ್ರೆ ಅವರು ಡ್ರಿಲ್ ಶಿಕ್ಷಕರು ಏನಾದರೂ ಇವ್ರಿಗೆ ಶಿಕ್ಷೆ ಕೊಡ್ತಿದ್ರಾ? ಇಲ್ಲ. ಆದರೆ ಇವ್ರು ಅಂದ್ಕೊಳ್ತಾರಂತ ಲೇಖಕರು, ಅಯ್ಯೋ ಇವತ್ತು ಲೇಟ್ ಆಗೋಯ್ತು, ಆ ಡ್ರಿಲ್ ಶಿಕ್ಷಕರು ಎಲ್ಲಾದರೂ ಕಾಲ್ ಜಾರ್ ಬಿದ್ದುಬಿಟ್ರೆ ನಮಗೆ ರಜೆ ಇರ್ತಿತ್ತಲ್ಲ ಅಂತ ಖುಷಿ ಪಡ್ತಿದ್ರಂತೆ. ನೀವು ಎದುರಿಗಿದ್ದಿದ್ರೆ ಕೆಲವೊಂದು ನಮ್ಮ ಬಾಲ್ಯದಲ್ಲಿ ನಡೆದಂತಹ ಚಿಕ್ಕ ಪುಟ್ಟ ವಿಷಯಗಳನ್ನು ಕೂಡ ಹೇಳ್ಬೋದಿತ್ತು. ಆದರೆ ಆನ್ಲೈನಲ್ಲಿ ಈ ತರಗತಿಯನ್ನು ತಗೊಳ್ತಾ ಇದ್ದಿದ್ದರಿಂದ ಕೆಲವೊಂದು ವಿಷಯಗಳನ್ನು ಏನು ಮಾಡಬೇಕಾಗತ್ತೆ, ಪೂರ್ತಿಯಾಗಿ ಚರ್ಚೆ ಮಾಡೋಕ್ಕಾಗಲ್ಲ ಅಲ್ವಾ? ನೀವು ಕೂಡ ಕೆಲವೊಂದು ಸರಿ ನಾವು ಅಸೈನ್ಮೆಂಟ್ ಕೊಟ್ಟಿರ್ತೀವಿ, ಮನೆಯಿಂದ ಬರ್ಕೊಂಡು ಬರ್ರಿ ಅಂತ ಹೇಳಿರ್ತೀವಿ, ಅಥವಾ ಇದಕ್ಕೆ ನಿಮಗೆ ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳಿರ್ತೀವಿ. ನೀವು ಕೆಲವೊಂದು ಸರಿ ಏನು ಮಾಡ್ತೀರಾ, ಬರ್ಕೊಂಡಿರೋದಿಲ್ಲ. ಅವಾಗ ನೀವು ಅಂದ್ಕೊಳ್ತಿರ್ಬೋದಲ್ವಾ, ಅಯ್ಯೋ ಇವತ್ತು ಅವ್ರು ಬರದೇ ಹೋದರೆ ಸಾಕಪ್ಪ, ಇವತ್ತು ಕನ್ನಡ ಮೇಡಮ್ ಬರದೇ ಹೋದರೆ ಸಾಕಪ್ಪ ಅಂತ ನೀವು ಹೆಂಗೆ ಅಂದ್ಕೊಳ್ತೀರೋ ಅಷ್ಟೇ ಅಂದ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತ ಅಂದರೆ ಈ ರಾಯ ಧಾರವಾಡ್ಕರ್ ಅವರು ಏನು ಈ ಡ್ರಿಲ್ ಶಿಕ್ಷಕರಿಗೆ ಮನಸ್ಸಿನಲ್ಲಿ ಯಾವ ರೀತಿ ಬೈಕೊಳ್ತಿದ್ರೋ ಆ ರೀತಿ ಮತ್ತೆ ಬೈಕೊಳ್ತಿದ್ರು, ಅದು ಗೊತ್ತಾಗೋದಿಲ್ಲ. ಇರಲಿ ಬಿಡ್ರಿ. ಸರಿ, ಇಲ್ಲಿ ಡ್ರಿಲ್ ಶಿಕ್ಷಕರಿಗೆ ಅವರು ಬೈಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ರು, ಆ ಸೇವಾದಳಕ್ಕೆ ಹೋಗ್ತಾ ಇದ್ರು. ಒಂದು ಸರಿ ಏನಾಗಿದೆ, ಸೇವಾದಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಉರಿಮುಖದ ವ್ಯಕ್ತಿ ಕಾಣಲಿಲ್ಲ ಅಂತೆ. ಅರ್ಧ ಗಂಟೆ ಕಾಯ್ತಾರೆ, 1 ಗಂಟೆ ಕಾಯ್ತಾರೆ, ಆದರೆ ಈ ವ್ಯಕ್ತಿ ಅವ್ರಿಗೆ ಕಾಣೋದೇ ಇಲ್ಲ. ಅದರಿಂದ ಏನಾಗ್ಬಿಡತ್ತೆ, ರಾಯ ಧಾರವಾಡ್ಕರ್ ಅವರಿಗೆ ಖುಷಿ ಆಗ್ಬಿಡತ್ತೆ. ಅಬ್ಬಾ, ಸೇವಾದಳದಲ್ಲಿ ಯಾರಿಲ್ಲ, ಉರಿಮುಖದ ಡ್ರಿಲ್ ಶಿಕ್ಷಕರಿಲ್ಲ, ಇವತ್ತಾದರೂ ನಾವು ಮನೆಗೆ ಹೋಗ್ಬೋದು, ಇನ್ನೂ 1-2 ದಿನ ಅವ್ರು ಬರದೇ ಹೋದರೆ ಬೆಳಗ್ಗೆ ನಾವು ಚೆನ್ನಾಗಿ ನಿದ್ದೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಖುಷಿಯಿಂದ ಅವ್ರು ಏನು ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಅವ್ರಿಗೆ ತುಂಬ ಖುಷಿ ಅಂದರೆ ಖುಷಿ ಅಂತೆ. 1-2 ದಿವಸಗಳ ನಂತರ ಅವ್ರಿಗೇನು ಬರುತ್ತೆ, ವರ್ತಮಾನ ಪತ್ರಿಕೆಗಳಲ್ಲಿ ಒಂದು ಸುದ್ದಿ ಬರುತ್ತೆ. ಅದು ಏನು ಸುದ್ದಿಯಪ್ಪ ಅನ್ನೋದನ್ನು ನಾನು ಏನು ಮಾಡ್ತೀನಿ, ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಹೇಳ್ತೀನಿ. ಧನ್ಯವಾದಗಳು.